ಆಘಾತನ ಸಹಿಸ್ಕೊಳಕ್ ಆಗದೆ ಊಟ ಬಿಡ್ತಾರೆ. ಮತ್ತೆ ಕೆಲವರು ವಿಯರ್ಡ್. ಎನಿವೇಸ್, ಸ್ವೀಟ್ನ ನಾನು ತಿಂದು ಎಂಜಾಯ್ ಮಾಡ್ತೀನಿ. ಏನೇ ಮಾಡ್ದೆ ನೀನು? ಯಾರಾದ್ರೂ ಎಂಜಲ್ನ ಇನ್ನೊಬ್ರು ತಟ್ಟೆಗೆ ಹಾಕ್ತಾರ? ಮ್ಯಾನೇಜ್ ಬೇಡ ನಿನಗೆ? ಓ, ಎಂಜಲ್ನ ಇನ್ನೊಬ್ರಿಗೆ ಹಾಕೋದು ತಪ್ಪು ಹಾಗಾದ್ರೆ? ಯಾಕೆ, ನಿನಗ್ ಗೊತ್ತಿಲ್ವಾ? ನನಗ್ ಗೊತ್ತು, ನೀನ್ ಬೇಕು ಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ಯಾ. ಹೌದು, ನಾನ್ ಬೇಕು ಅಂತಾನೆ ಮಾಡ್ದೆ. ಇದನ್ನೇ ಅಲ್ವಾ ನೀನು ಆಸೆ ಪಟ್ಟಿದ್ದು, ಆಸೆ ಪಡ್ತಿರೋದು? ವಾಟ್ ನಾನ್ಸೆನ್ಸ್! ನಾನ್ ನಿನ್ ತಟ್ಟೆಲಿರೋ ಊಟ ಕೇಳದ್ನಾ? ಮತ್ತೆ ನನ್ ಗಂಡನ್ ಬಯಸ್ತಿರೋದು? ನಾನ್ ಬಯಸಿದಲ್ಲ. ಮೊದ್ಲೇ ನಾನು ವಿರಾಟ್ ಗಂಡ ಹೆಂಡತಿ ಅಂತ ನಮ್ಮತ್ತೆ ಹೇಳಿದ್ರು. ಹಾಗ್ ನೋಡಕ್ ಹೋದ್ರೆ ನಮ್ಮಿಬ್ರ ಮಧ್ಯ ಬಂದಿದ್ ನೀನು. ಮಧ್ಯ ಬರೋದಕ್ಕೆ ವಿರಾಟ್ ಯಾವತ್ತೂ ನಿನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ. ಮೈಂಡ್. ಮದ್ವೆ ಆಗಿರೋ ಹುಡುಗನ ಬಯಸೋದ್ ಕೂಡ ಎಂಜಲ್ ತಿನ್ನೋ ಕೆಲ್ಸಾನೆ. ಕಿರಿಚ್ ಬೇಡ. ನೀನ್ ಆಸೆ ಪಡ್ತಿರೋ ವ್ಯಕ್ತಿ ನಿನಗ್ ಸಿಗ್ತಾನೆ ಅನ್ನೋದೇ ಆದ್ರೆ ಅವನು ನಿನಗೆ ಸಿಗೋದು ಹೀಗೇನೆ. ನೀನ್ ಬಯಸಿದ್ದು ನಿನ್ ಕಣ್ಮುಂದೆನೇ ಇದೆ. ತಗೋ, ತಿನ್ನು. ಯಾಕ್ ಸುಮ್ನೆ ಆದೆ ಈಶಾನಿ? ತಿನ್ನು. ಯಾಕೆ ಈಶಾನಿ ಅಸಹ್ಯ ಅನ್ನಿಸ್ತಾ ಇದ್ಯಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ, ನಾನೇ ನನ್ ಕೈಯಾರ ನಿನಗ್ ಸ್ವೀಟ್ ತಿನ್ನಿಸ್ತೀನಿ.